ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ 7 ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ಈ 7 ನ್ಯೂಸ್ ಗಳು ಕೂಡ ಒಂದೊಂದು ವಿಡಿಯೋ ಮಾಡಬಹುದಾಗಿರುವಂತಹ ಟಾಪಿಕ್ ಗಳು. ಎಲ್ಲವನ್ನು ಸಪರೇಟ್ ಆಗಂತೂ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ, ನಂತರ ನಿಮ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಆಗ್ಬಹುದು. ಹಾಗೆ ನಾನು ಮೊದಲಿಗೆ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇನೆ, ಅದೇನಂತಂದ್ರೆ ಇಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇಲ್ಲ. ಎಲ್ಲಾನು ಕೂಡ ಓವರ್ ಆಲ್ ಮಾರ್ಕೆಟ್ ಅಥವಾ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಾಗಿದ್ದಾವೆ. ನೋಡೋಣ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಗೆಳೆಯರೆ, ಮೊದಲನೇದಾಗಿ SME IPO ಗಳ ಬಗ್ಗೆ NSE ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದು ನೋಡಬಹುದು. NSE imposes price control cap of 90% on SME IPOs amid fraud concern. ಅಂದ್ರೆ ನೀವು ಇತ್ತೀಚೆಗೆ ಬಂದಂತ SME IPO ಗಳ ಬಗ್ಗೆ ನೋಡಿರ್ತೀರಿ, ನ್ಯೂಸ್ ಮುಖಾಂತರ ಕೇಳಿರ್ತೀರಿ. ನಾನಂತೂ ಆ IPO ಗಳನ್ನ ಕವರ್ ಮಾಡೋದಿಲ್ಲ, ಬಿಕಾಸ್ ಹೈ ರಿಸ್ಕ್ ಇರುತ್ತೆ. ಯಾಕೆಂತಂದ್ರೆ ಅವುಗಳನ್ನ ಲಾಟ್ ಅಲ್ಲೇ ಬೈ ಮಾಡಬೇಕು, ಲಾಟ್ ಅಲ್ಲೇ ಸೆಲ್ ಮಾಡಬೇಕು. ಸೊ ಸಣ್ಣ ಇನ್ವೆಸ್ಟರ್ಸ್ ಗೆ ಅಷ್ಟೊಂದು ಒಳ್ಳೆ ಸ್ಟಾಕ್ ಗಳಾಗಿರೋದಿಲ್ಲ ಅವು. ಜೊತೆಗೆ ಲಕ್ಷಾಂತರ ರೂಪಾಯಿನ ಒಂದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಯೂಶುವಲಿ ಅವಾಯ್ಡ್ ಮಾಡ್ತೀನಿ. ಈ ಹಿಂದೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ, ಬೇಕಿದ್ರೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಎಲ್ಲವನ್ನು ಕೂಡ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಅದನ್ನ ನಾನು ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ನ, ಹಳೆ ವಿಡಿಯೋದ ಲಿಂಕ್. ಇನ್ ಕೇಸ್ ನೀವು SME IPO ಗಳ ಬಗ್ಗೆ ತಿಳ್ಕೊಳ್ಬೇಕು, ಅಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಅಂತ ಅಂದ್ರೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈಗ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬಂದ್ರೆ, ಇಷ್ಟು ದಿನ ಭರ್ಜರಿ ಲಿಸ್ಟಿಂಗ್ ಆಗ್ತಾ ಇದ್ವು. ನಾವು ನಿನ್ನೆ ಕೂಡ ನೋಡಿದೀವಿ, ಒಂದು IPO 211% ಗೆ ಲಿಸ್ಟ್ ಆಗಿದೆ. ಮೊದಲನೇ ದಿನನೇ 211% ಲಾಭ. ಈ ರೀತಿ ಲಿಸ್ಟ್ ಆಗ್ತಿದೆ. 150, 200, 300% ವರೆಗೂ ಲಿಸ್ಟ್ ಆಗಿರುವಂತ ಕಂಪನಿಗಳಿದ್ದಾವೆ. ಹಾಗಾಗಿ ಇದಕ್ಕೆ ಒಂದು ಕಂಟ್ರೋಲ್ ಅನ್ನ ಹಾಕ್ಲಿಕ್ಕೆ ಹೊರಟಿದೆ NSE. ಅದು ಇವತ್ತಿಂದನೇ ಜಾರಿಯಾಗಿದೆ. ನಾಳೆ ಒಂದು IPO ದ ಲಿಸ್ಟಿಂಗ್ ಇದೆ, ಅಂದ್ರೆ ಎಸ್ಪೆಷಲಿ SME IPO. ಅದು 90% ಅಷ್ಟೇ ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಅಷ್ಟಕ್ಕೆ ಸರ್ಕ್ಯೂಟ್ ಫಿಕ್ಸ್ ಮಾಡ್ಬಿಟ್ಟಿದೆ. ಯಾವುದೇ IPO ಆದ್ರೂ ಸರಿ ಮ್ಯಾಕ್ಸಿಮಮ್ 90% ಲಾಭಕ್ಕೆ ಲಿಸ್ಟ್ ಆಗುತ್ತೆ. ಆದ್ರೆ ಇದು ಬರೀ SME IPO ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಾಟ್ ಮೇನ್ ಬೋರ್ಡ್ IPOs. ಅಂದ್ರೆ ನಾವು ನೀವೆಲ್ಲ ಅಪ್ಲೈ ಮಾಡ್ತೀವಲ್ಲ, ಅವುಗಳು ಮೇನ್ ಬೋರ್ಡ್ IPOs. ಅಲ್ಲಿ ನೀವು ಒಂದು ಸ್ಟಾಕ್ ಅನ್ನ ಬೇಕಾದ್ರೂ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡಬಹುದು ಲಿಸ್ಟ್ ಆದ ನಂತರ. IPO ದಲ್ಲಿ ಲಾಟ್ ಇರುತ್ತೆ. IPO ಲಿಸ್ಟ್ ಆದ ನಂತರ ನೀವು ಒಂದು ಶೇರ್ ಅನ್ನ ಬೇಕಿದ್ರು ಸೆಲ್ ಮಾಡಬಹುದು, ಬೈ ಮಾಡಬಹುದು. ಆದ್ರೆ SME ಗಳಲ್ಲಿ ಆಗೋದಿಲ್ಲ. ಲಾಟ್ ಅಲ್ಲೇ ಸೆಲ್ ಮಾಡಬೇಕು, ಲಾಟ್ ಅಲ್ಲೇ ಬೈ ಮಾಡಬೇಕು. 1000 ಶೇರ್ಸ್ ಲಾಟ್ ಇದೆ ಅಂತಂದ್ರೆ 1000 ಶೇರ್ಸ್ ಬೈ ಮಾಡಬೇಕು. 500 ಶೇರ್ಸ್ ಲಾಟ್ ಇದೆ ಅಂತಂದ್ರೆ 500 ಶೇರ್ಸ್ ಬೈ ಮಾಡಬೇಕು. ಹಾಗೆ ಸೆಲ್ ಮಾಡುವಾಗಲೂ ಅಷ್ಟೇ, ಆ ಲಾಟ್ಸ್ ಅಲ್ಲೇ ಸೆಲ್ ಮಾಡಬೇಕು. ಆ ಒಂದು ರೂಲ್ಸ್ ಇರುತ್ತೆ. ಸೊ ಅದಕ್ಕೆ ಇವುಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಹೇಳೋದು. ಎಸ್ಪೆಷಲಿ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಗೆ. ದೊಡ್ಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋರಿಗೆ ಅವೆಲ್ಲ ಲೆಕ್ಕನೇ ಅಲ್ಲ, ಅವ್ರು ಆರಾಮಾಗಿ ಇನ್ವೆಸ್ಟ್ ಮಾಡ್ತಾರೆ, ಅವ್ರಿಗೂ ಓಕೆ. ಸೊ 90% ಕ್ಯಾಪ್ ಅನ್ನ ಹಾಕಿದ್ರು. ಫಾರ್ ಎಕ್ಸಾಂಪಲ್, 100 ರೂಪಾಯಿ ಇಶ್ಯೂ ಪ್ರೈಸ್ ಇದೆ ಅಂತಂದ್ರೆ ಸ್ಟಾಕ್ 190ಕ್ಕೆ ಲಿಸ್ಟ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಮೇಲೆ ಇಲ್ಲ. ಹೇಗೆ ಹಲವಾರು ಸ್ಟಾಕ್ ಗಳಲ್ಲಿ ನಾವು ಸರ್ಕ್ಯೂಟ್ ಅನ್ನ ನೋಡ್ತಿದ್ವಿ. ಕೆಲವು 2% ಸರ್ಕ್ಯೂಟ್ ಇರುತ್ತೆ, ಕೆಲವು 5% ಇರುತ್ತೆ, ಕೆಲವು 10% ಇರುತ್ತೆ, ಕೆಲವು 20% ಇರುತ್ತೆ. ಅದೇ ರೀತಿ ಈಗ SME IPO ಗಳ ಲಿಸ್ಟಿಂಗ್ ಕೂಡ ಸರ್ಕ್ಯೂಟ್ ಫಿಕ್ಸ್ ಮಾಡಿದೆ NSE 90%. ಇದು ಮೊದಲನೇ ದಿನ. ನೆಕ್ಸ್ಟ್ ಡೇ 5% ಸರ್ಕ್ಯೂಟ್ ಇರುತ್ತೆ ಅಷ್ಟೇ. ಅದೇ ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಮೊದಲನೇ ದಿನ ಯಾವುದೇ ಸರ್ಕ್ಯೂಟ್ ಇರಲಿಲ್ಲ. ಇಷ್ಟು ದಿನ ಎಷ್ಟಕ್ಕೆ ಬೇಕಾದ್ರೂ ಲಿಸ್ಟ್ ಆಗ್ಬೋದಿತ್ತು, ಬಟ್ ಅದನ್ನ ಈಗ 90% ಗೆ ತಂದಿದ್ದಾರೆ. ಬಟ್ SME IPO ಗಳಿಗೆ ಮಾತ್ರ, ನಾನು ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಮೇನ್ ಬೋರ್ಡ್ IPO ಗಳಿಗೆ ಅಪ್ಲೈ ಆಗೋದಿಲ್ಲ. ಅವೆಷ್ಟಕ್ಕೆ ಬೇಕಾದ್ರೂ ಲಿಸ್ಟಿಂಗ್ ಆಗ್ಬೋದು. ಈಗಲೂ ಕೂಡ 100%ಗೂ ಆಗ್ಬೋದು, 150%ಗೂ ಆಗ್ಬೋದು, 200ಕ್ಕೂ ಆಗ್ಬೋದು. ಮೇನ್ ಬೋರ್ಡ್ IPO ಗಳು ಅಂದ್ರೆ ನಾವು ನೀವೆಲ್ಲ ಅಪ್ಲೈ ಮಾಡುವಂತ IPO ಗಳು. SME IPO ಗಳಿಗೆ ಮಾತ್ರ ಈ ಕ್ಯಾಪ್ ಅನ್ನ ಹಾಕಿದ್ದಾರೆ. ಇದು ಎಸ್ಪೆಷಲಿ SME IPO ಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಬ್ಯಾಡ್ ನ್ಯೂಸ್. ಏನು ಮಾಡೋಕ್ಕಾಗೋದಿಲ್ಲ, ಕೆಲವನ್ನ ಕಂಟ್ರೋಲ್ ಮಾಡಬೇಕು ಅಂತ ಹಾಕ್ಲೇಬೇಕಾಗುತ್ತೆ. ಅಂದ್ರೆ ಎಸ್ಪೆಷಲಿ ರಿಟೇಲರ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರ. ಯಾಕಂದ್ರೆ ತುಂಬಾ ಜನ 200-300% ಲಿಸ್ಟ್ ಆಗೋದನ್ನ ನೋಡಿ ತುಂಬಾ ಜನ ಅಪ್ಲೈ ಮಾಡ್ತಿರ್ತಾರೆ. ಇನ್ ಕೇಸ್ ಲಿಸ್ಟ್ ಆದ ನಂತರ ಸ್ಟಾಕ್ ಡೌನ್ ಆದ್ರೆ ಲಾಸ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಕ್ಯಾಪ್ ಅನ್ನ NSE ಹಾಕಿದೆ. ನೋಡೋಣ ಮುಂದುವರೆದು ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಸೆನ್ಸೆಕ್ಸ್ ಬಗ್ಗೆ ನೋಡಬಹುದು. ಟಾರ್ಗೆಟ್ ಈಸ್ 1 lakh by December 2025 if bulls keep running at historical CAGR. ಅಂದ್ರೆ ಈಗ ಏನು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ, ಇಂದಿನ ಓವರ್ ಆಲ್ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ CAGR ನೋಡಬಹುದು 15.9% ಇದೆ. ಇನ್ ಕೇಸ್ 15.9% ಹಿಸ್ಟಾರಿಕಲ್ ಅವರೇಜ್ ಅನ್ನ ಮೇಂಟೈನ್ ಮಾಡ್ತು ಅಂತಂದ್ರೆ ಸೆನ್ಸೆಕ್ಸ್ ಬೈ ದ ಎಂಡ್ ಆಫ್ ಡಿಸೆಂಬರ್ 1 ಲಕ್ಷವನ್ನ ಟಚ್ ಮಾಡಬಹುದು ಅಂತ ಹೇಳ್ತಿದೆ ಈ ನ್ಯೂಸ್. ಸೊ 70,000ದಿಂದ 80,000 ಲಾಸ್ಟ್ 7 ಮಂತ್ಸ್ ಅಲ್ಲಿ ಬಂದಿದೆ. ಈಗ 20,000 ಬರಬೇಕು, ಉಳಿದಿರೋದು 5-6 ತಿಂಗಳು. ಬಟ್ ಇದೇ ಪೇಸ್ ಅನ್ನ ಮೇಂಟೈನ್ ಮಾಡಿದ್ರೆ ತಲುಪುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ನೋಡಬಹುದು, ಅದನ್ನ ಕ್ಲಿಯರ್ ಆಗಿ ನೋಡೋಣ ಇದು ಅಚೀವ್ ಆಗುತ್ತಾ ಇಲ್ವಾ ಅಂತ. ಅಚೀವ್ ಆದ್ರೆ ಖಂಡಿತ ಒಳ್ಳೆ ನ್ಯೂಸ್. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಹಲವು ಸ್ಟಾಕ್ ಗಳು ಕೂಡ ಮೂವ್ ಆಗಿರ್ತವೆ ಸೆನ್ಸೆಕ್ಸ್ ಜೊತೆ. ಆಬ್ವಿಯಸ್ಲಿ ನಮ್ಗಂತೂ ಲಾಭ ಇದ್ದೇ ಇರುತ್ತೆ. ನಂತರ ಇನ್ನೂ ಒಂದು ನ್ಯೂಸ್ ನೋಡಬಹುದು, ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಟೌನ್ಸ್ ಜಾಯಿನ್ ದಲಾಲ್ ಸ್ಟ್ರೀಟ್ ಪಾರ್ಟಿ, ಬುಲ್ ರನ್ ರೀಚಸ್ ಸುಂದರ್ಬನ್ಸ್. ಅಂದ್ರೆ ಈ ಮುಂಚೆ ದೊಡ್ಡ ಸಿಟಿಗಳೇನಿರ್ತಿದ್ವು, ಟೈರ್ 1 ಸಿಟೀಸ್ ಅಂತ ಏನ್ ಕರೀತಾರೆ, ಅಥವಾ ಕ್ಯಾಪಿಟಲ್ ಸಿಟೀಸ್, ಫಾರ್ ಎಕ್ಸಾಂಪಲ್ ಬೆಂಗಳೂರು, ಈ ರೀತಿಯ ಟೌನ್ ಗಳಲ್ಲಿ ಇರುವಂತವ್ರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರು.
ಬಟ್ ಈಗ ಸಣ್ಣ ಸಣ್ಣ ಜಿಲ್ಲೆಗಳಲ್ಲಿರುವಂತ ಜನ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸ್ಲೋ ಆಗಿ ಸ್ಮಾಲ್ ಸಿಟೀಸ್ ಕೂಡ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಿದೆ ಈ ನ್ಯೂಸ್. ಖಂಡಿತ ಇದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳೋದು ಮಾರ್ಕೆಟ್ಗೆ. ಈಗಾಗಲೇ ನಾವು ಲಾಸ್ಟ್ 2 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಯಾವಾಗ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಯ್ತು ಅವಾಗಿಂದ FII ಗಳ ಆಟ ನಡೀತಿಲ್ಲ. ಅವ್ರು ಎಷ್ಟೇ ಸೆಲ್ಲಿಂಗ್ ಮಾಡಿದ್ರು ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಮುಂಚೆ FIS ಗಳು ನಮ್ಮ ಮಾರ್ಕೆಟ್ ಅನ್ನ ಆಟ ಆಡ್ಸೋರು ಅವ್ರಿಗೆ ಬೇಕಾದಂಗೆ. ಬಟ್ ಈಗ ಅವ್ರ ಆಟ ನಡೀತಿಲ್ಲ. ಅದಕ್ಕೆ ಕಾರಣನೇ ರಿಟೇಲ್ ಇನ್ವೆಸ್ಟರ್ ಗಳ ಪಾರ್ಟಿಸಿಪೇಷನ್. ಹಾಗೆ ಇಲ್ಲಿ ಟಾಪ್ 10 ಸಿಟೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೋಡಬಹುದು ಡೆಲ್ಲಿನಲ್ಲಿ 6.2% ನ್ಯೂ ಇನ್ವೆಸ್ಟರ್ಸ್ ಜಾಯ್ನ್ ಆಗಿದ್ದಾರೆ ಮೇನಲ್ಲಿ. ನಂತರ ಮುಂಬೈಲಿ 4.1%, ಬ್ಯಾಂಗ್ಳೂರಲ್ಲಿ 1.5%, ಪುಣೆ 1.4%, ಸೂರತ್ 1.3, ಅಹಮದಾಬಾದ್ 1.2, ಜೈಪುರ್ 1.1, ನಾರ್ತ್ ಪರಗಣಾಸ್ ಅಥವಾ ನಾರ್ತ್ 24 ಪರಗಣ 1.1, ನಾಗ್ಪುರ್ 0.8, ಕೋಲ್ಕತಾ 0.7. ಹಾಗೆ ಇದರಲ್ಲಿ ನೋಡಬಹುದು UP ಕಾಂಟ್ರಿಬ್ಯೂಟೆಡ್ 11% ಟು ದ ಇನ್ವೆಸ್ಟರ್ ಬೇಸ್ ಅಗೇನ್ಸ್ಟ್ 6.1% ಇನ್ 2010. 2010ರಲ್ಲಿ 6.1% ಇದ್ದಂತ UP ಕಾಂಟ್ರಿಬ್ಯೂಷನ್ ಈಗ 11% ಗೆ ಬಂದಿದೆ. ಅಂದ್ರೆ ರಿಟೇಲ್ ಇನ್ವೆಸ್ಟರ್ ಗಳಲ್ಲಿ ಟೋಟಲ್ ಇನ್ವೆಸ್ಟರ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಹಾಗೆ ನೋಡಬಹುದು ನಾವೇನು ಈಗ ರಿಪೀಟ್ ಮಾಡಿದ್ವಿ ಅದೇ ವರ್ಡ್ಸ್ ಇಲ್ಲಿದೆ. ದ ಇನ್ಕ್ರೀಸ್ ಇನ್ ಪಾರ್ಟಿಸಿಪೇಷನ್ ಫ್ರಮ್ ಎಮರ್ಜಿಂಗ್ ರೀಜನ್ಸ್ ಇಂಡಿಕೇಟ್ಸ್ ಎ ಶಿಫ್ಟ್ ಇನ್ ಇನ್ವೆಸ್ಟ್ಮೆಂಟ್ preferences from mutual funds to comparatively riskier equities, which have also been resilient to recent withdrawals by foreign portfolio investors. So ಅವರು ಎಷ್ಟೇ ಸೆಲ್ ಮಾಡಿದ್ರು ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಹಾಗೂ ಮ್ಯೂಚುವಲ್ ಫಂಡ್ಗಳು ಬೈ ಮಾಡ್ತಿದ್ದಾರೆ. ಅದು ತುಂಬಾನೇ ದೊಡ್ಡ ಪಾಸಿಟಿವ್ ಪಾಯಿಂಟ್ ಆಗಿದೆ ನಮ್ಮ ಮಾರ್ಕೆಟ್. ಇದು ಇನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಬೆಳಿಲಿ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಅದು ಈಕ್ವಿಟೀಸ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಈಸ್ ಇಂಪಾರ್ಟೆಂಟ್, ಬಟ್ ಲಾಂಗ್ ಟರ್ಮ್ಗೆ, ಶಾರ್ಟ್ ಟರ್ಮ್ಗಲ್ಲ. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭ ಇದ್ದೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಗೆ ಬರೋದಾದ್ರೆ, ಸೆಬಿ ಟಾರ್ಗೆಟಿಂಗ್ F&O ಫ್ರಾತ್ ಬಟ್ ಲಾಂಗರ್ ಟರ್ಮ್ ಇನ್ವೆಸ್ಟರ್ಸ್ ಮೆ ಗೆಟ್ ಕಾಟ್ ಇನ್ ಕ್ರಾಸ್ ಫೈರಿಂಗ್. ನಿನ್ನೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ ನಾನು. ಸೆಬಿ F&O ಪಾರ್ಟಿಸಿಪೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಹಲವಾರು ಮೆಜರ್ಸ್ ಅನ್ನ ತಗೊಳ್ತಾ ಇದೆ. ಹಾಗೆ ವಾಲ್ಯೂಮ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬ್ರೋಕರ್ಸ್ ಮೇಲೆ ಕೂಡ ಯೂನಿಫಾರ್ಮ್ ಚಾರ್ಜಸ್ ಹಾಕಕ್ಕೆ ಹೊರಟಿದೆ. ಅದರಿಂದ ಡೆಲಿವರಿ ಟ್ರೇಡ್ಸ್ ಮೇಲೂ ಕೂಡ ಚಾರ್ಜಸ್ ಮಾಡಬೇಕಾಗಬಹುದು ಅಂತ ನಿತಿನ್ ಕಾಮತ್ ಅವರು ಹೇಳಿದ್ರು. ಅದರ ಇಂಪ್ಯಾಕ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಬ್ರೋಕರ್ಸ್ ಇಲ್ಲಿಂದ ಅಲ್ಲ ಅಂದ್ರೆ ಇನ್ನೊಂದ್ ಕಡೆಯಿಂದ ರೆವೆನ್ಯೂ ತೆಗಿತಾರೆ. ಹಾಗಾಗಿ ಡೆಲಿವರಿ ಟ್ರೇಡ್ಸ್ ಮೇಲೆ ಚಾರ್ಜಸ್ ಹಾಕಿದ್ರೆ ಆಬ್ವಿಯಸ್ಲಿ ನಮ್ಮಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಚಾರ್ಜಸ್ ಬೀಳುತ್ತೆ. ಸೊ ಸೆಬಿ ಈ ಮೂವ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಿದೆ ಈ ನ್ಯೂಸ್. ಇದು ಆಬ್ವಿಯಸ್ ಎಲ್ರಿಗೂ ಗೊತ್ತಿರುವಂತದ್ದೇ. ಯಾಕಂದ್ರೆ ಡೆಲಿವರಿ ಟ್ರೇಡ್ಸ್ ಮೇಲೆ ಚಾರ್ಜ್ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಚಾರ್ಜಸ್ ಅನ್ನ ನಾವು ಪೇ ಮಾಡಬೇಕಾಗುತ್ತೆ. ಹಾಗೆ ಈ ಹಿಂದೆ ಎಲ್ಲದಕ್ಕೂ ಚಾರ್ಜ್ ಇತ್ತು. ಎಸ್ಪೆಷಲಿ ಲಾಸ್ಟ್ 3-4 years ಅಲ್ಲಿ ಡಿಸ್ಕೌಂಟ್ ಬ್ರೋಕರ್ಸ್ ಜಾಸ್ತಿ ಆದ್ಮೇಲೆ ಅದು ಇರ್ಲಿಲ್ಲ ಅಷ್ಟೇ. ಇದೇನು ಹೊಸದೇನಲ್ಲ. ಡೆಲಿವರಿ ಟ್ರೇಡ್ಸ್ ಮೇಲೂ ಚಾರ್ಜಸ್ ಇತ್ತು, ಸೆಲ್ಲಿಂಗ್ ಮೇಲೂ ಚಾರ್ಜಸ್ ಇತ್ತು. ಈಗಲೂ ಕೂಡ ಸೆಲ್ಲಿಂಗ್ ಮಾಡಿದ್ರೆ ನಾವು ಚಾರ್ಜಸ್ ಪೇ ಮಾಡೇ ಮಾಡ್ತೀವಿ. ಅದೇ ರೀತಿ ಚಾರ್ಜಸ್ ಇರುತ್ತೆ. ಮೇ ಬಿ ಮುಂದಿನ ದಿನಗಳಲ್ಲಿ, ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಅದು ಇರುವಂತ ಸಾಧ್ಯತೆ ಇರುತ್ತೆ. ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ move to protect household savings from being diverted to speculation in the derivatives or futures and options segment by asking stock exchanges to impose uniform charges may end up raising the cost of buying and selling stocks in the cash market for longer term investor. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇವರು ಚಾರ್ಜಸ್ ಅನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಸೊ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ, ತುಂಬಾ ಜನರಿಗೆ ಈ ಪ್ರಶ್ನೆ ಇರುತ್ತೆ, ವಾಟ್ ಟು ಬೈ ವಿತ್ ದಿ ಸ್ಟ್ರೀಟ್ ಅಟ್ ಲೈಫ್ ಟೈಮ್ ಐ. ಎಸ್ಪೆಷಲಿ ಆಲ್ ಟೈಮ್ ಐ ಅಲ್ಲಿರುವಂತ ಮಾರ್ಕೆಟ್ ಅಲ್ಲಿ ನಾವು ಯಾವ ಸ್ಟಾಕ್ ಗಳನ್ನ ಬೈ ಮಾಡೋದು ಬೆಟರ್ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇರ್ತವೆ. ತುಂಬಾ ಜನ ನಮ್ಮನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೋಡಬಹುದು ಈ ಒಂದು ಆರ್ಟಿಕಲ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದರೆ. ಬೇಕಾದ್ರೆ ಗೂಗಲ್ ಮಾಡಿ ಈ ಆರ್ಟಿಕಲ್ ಪೂರ್ತಿ ಓದಬಹುದು ನೀವು. ಕೀಪ್ ಗುಡ್ ಕಂಪನಿ, ಗೋ ಫಾರ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ ಗೆ ಯಾಕೆ ಹೋಗಿ ಅಂತಾರೆ ಅಂದ್ರೆ, ಈ ರೀತಿಯ ಸನ್ನಿವೇಶದಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲಾನು ಕೂಡ ಆಲ್ ಟೈಮ್ ಐ ಅಲ್ಲಿ ಇದ್ದಾವೆ. ಕರೆಕ್ಷನ್ ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿಂದ ಇನ್ನೂ 50% ಮೇಲೆ ಹೋದ್ಮೇಲೆ ಬರ್ಬೋದು, ಅಥವಾ 100% ಮೇಲೆ ಹೋದ್ಮೇಲೂ ಬರ್ಬೋದು, ಅಥವಾ ಮುಂದಿನ ವಾರದಿಂದಾನೇ ಬರ್ಬೋದು. ಅದು ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಸೇಫ್ಟಿ ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡೋದು. ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು, ಅಪ್ ಟು 20% ಆಗ್ಬೋದು. ಅದಕ್ಕಿಂತ ಜಾಸ್ತಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ತುಂಬಾ ರೇರ್ ಕಂಡೀಷನ್ ಆಗೋದು. ಯಾವಾಗ ಅವು ಮೋರ್ ದನ್ 20% ಕ್ರಾಶ್ ಆಗ್ತದೆ ಅದನ್ನ ಬ್ಲಾಕ್ ಸ್ವಾನ್ ಇವೆಂಟ್ ಅಂತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬಿಗ್ ಇವೆಂಟ್ ಆಗ್ಬೇಕು, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗ್ಬೇಕು, ಅವಾಗ ಮಾತ್ರ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನಾವು ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್ ಕೋವಿಡ್ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಲಾಕ್ ಡೌನ್ ಅಲ್ಲಿ ನಾವೆಲ್ಲ ಕೂರ್ತೀವಿ ಅಂತ ಯಾರಿಗೆ ಗೊತ್ತಿತ್ತು? ಸೊ ಅಂತ ಇವೆಂಟ್ ಗಳನ್ನ ಬ್ಲಾಕ್ ಸ್ವಾನ್ ಇವೆಂಟ್ ಅಂತಾರೆ. ಅಂತ ಇವೆಂಟ್ ಗಳಾದ ದೊಡ್ಡ ಕಂಪನಿಗಳ ಸ್ಟಾಕ್ ಗಳು 20%, 30%, 40% ಕ್ರಾಶ್ ಆಗ್ಬೋದು. ಬಿಟ್ರೆ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ಕ್ರಾಶ್ ಆಗೋದಿಲ್ಲ. ಸೊ ಹಾಗಾಗಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಪೀಟರ್ ಲಿಂಚ್ ಅವರ ಒಂದು ಪಾಯಿಂಟ್ ಅನ್ನು ಕೂಡ ಅಥವಾ ಒಂದು ಕೋಟ್ ಅನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ಫಾರ್ ಮೋರ್ ಮನಿ has been lost by investor preparing for corrections than has been lost in corrections themselves. ಅಂದ್ರೆ ಇನ್ವೆಸ್ಟರ್ ಅತಿ ಹೆಚ್ಚು ಹಣವನ್ನ ಕಳ್ಕೊಂಡಿರೋದು ಕರೆಕ್ಷನ್ ಗೆ ವೆಯ್ಟ್ ಮಾಡಿ
ಕರೆಕ್ಷನ್ ಅಲ್ಲಿ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವು ಕರೆಕ್ಷನ್ ಆಗುತ್ತೋ ಇಲ್ವೋ ಅದು ಬೇರೆ, ಬಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡೋದು ಒಂದು ಅಡ್ವಾಂಟೇಜ್ ಇರುತ್ತೆ. ಅಥವಾ ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೂ ಹೋಗ್ತೀವಿ ಅಂತಂದ್ರೆ ಪಿರಮಿಡ್ ಸ್ಟೈಲ್ ಅಂದ್ರೆ ಟಾಪ್ ಅಲ್ಲಿ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್, ಈ ರೀತಿ ಸ್ಟ್ರಾಟಜಿಯನ್ನ ಬೇಕಿದ್ರೆ ಬಳಸಬಹುದು. ಸೊ ಆಗ ಇನ್ ಕೇಸ್ ಆ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆದಾಗ ನಮಗೆ ಬೈ ಮಾಡೋ ಅಂತ ಅವಕಾಶ ಇರುತ್ತೆ. ಹಾಗಾಗಿ ಆಲ್ ಟೈಮ್ ಐಯಲ್ಲಿದ್ದಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ಹೋಗ್ಲೇಬೇಕು ಅನ್ಸಿದ್ರೆ ಇಲ್ಲ ಬೇರೆ ಕಡೆ ಬೇರೆ ಸ್ಟಾಕ್ ಗಳಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ನಂತರ ನ್ಯೂಸ್ಗೆ ಬರೋದಾದ್ರೆ ಎಸ್ಪೆಷಲಿ ಬಜೆಟ್ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು. ಮೋದಿಸ್ ಬಜೆಟ್ ಟು ಸೆಂಡ್ ಇಂಡಿಯಾ ಸೋರಿಂಗ್ ಸ್ಟಾಕ್ಸ್ ಹೈಯರ್ ಸರ್ವೆ. ಒಂದು ಸರ್ವೆ ಪ್ರಕಾರ ಈ ಬಜೆಟ್ ನಮ್ಮ ಮಾರ್ಕೆಟ್ ಅನ್ನ ಅಥವಾ ಸ್ಟಾಕ್ ಗಳನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಬಹುದು ಅಂತ ಹೇಳ್ತಿದೆ. ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು, ಇಂಡಿಯಾಸ್ 5 trillion ಸ್ಟಾಕ್ ಮಾರ್ಕೆಟ್ ಸ್ಟ್ಯಾಂಡ್ಸ್ ಟು ಗೇನ್ ಆಸ್ ಮಚ್ ಆಸ್ 20% for the entire year, buoyed by government spending and continued momentum in corporate earnings according to market watchers. ಇಲ್ಲಿ ಹಲವಾರು ಮಾರ್ಕೆಟ್ ವಾಚರ್ಸ್ ಅನ್ನ ಸರ್ವೆ ಮಾಡಿ ಇದು ಕೊಡ್ತಾರ ರಿಪೋರ್ಟ್. ಇನ್ನು 20% ಅಪ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಅಪ್ ಆದ. ಜೊತೆಗೆ ಕಾರ್ಪೊರೇಟ್ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಿರೋದು ಇದಕ್ಕೆ ಒಂದು ಮೊಮೆಂಟಮ್ ಅನ್ನು ತಂದು ಕೊಡುತ್ತೆ. ಹಾಗೆ ಮುಂದೆ ಬರುವಂತ ಬಜೆಟ್ ಯಾವೆಲ್ಲ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ನೋಡಬಹುದು. ಬಜೆಟ್ ವಿಲ್ ಲೈಕ್ಲಿ ಬೂಸ್ಟ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್, which bode well for businesses, strategists and investors surveyed by Bloomberg said. ಹಾಗೆ ಇಲ್ಲಿ ನೋಡಬಹುದು, more than half of the 24 respondents estimated that the NSE Nifty 50 index may advance up to 26,000 points by the end of 2024. ಈಗ ನಿಫ್ಟಿ ಅಲ್ಲಿ ಇದೆ 24,300 ರೇಂಜ್ ಅಲ್ಲಿ ಇದೆ. 26,000 ಕ್ರಾಸ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ ಸುಮಾರು ಜನ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಂತ. ಹಾಗೆ ಈ ಸ್ಟಾಕ್ ಗಳನ್ನ ಅಥವಾ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಆಸ್ ಎ ಇನ್ವೆಸ್ಟರ್ಸ್. ನಂತರ 7ನೇ ನ್ಯೂಸ್, ಲಾಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಇದು ಕೂಡ ಬಜೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು. ನೋ ಚೇಂಜ್ ಬಜೆಟ್ ವಿಲ್ ಬಿ ಬೆಸ್ಟ್ ಫಾರ್ ಮಾರ್ಕೆಟ್ಸ್, ಟ್ಯಾಕ್ಸ್ ಎಕ್ಸೆಂಪ್ಟ್ ಇನ್ಕಮ್ ಅಪ್ ಟು ₹12 lakh ಸೇಸ್ ರಾಮದೇವ್ ಅಗರ್ವಾಲ್. ಸೊ ರಾಮದೇವ್ ಅಗರ್ವಾಲ್ ಯಾರು ಅಂತ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಇವರು ಮೋತಿಲಾಲ್ ಓಸ್ವಾಲ್ ಗ್ರೂಪ್ ಏನಿದೆ ಅದರ ಕೋ ಫೌಂಡರ್, ಜೊತೆಗೆ ಚೇರ್ಮನ್ ಕೂಡ. ಇವರು ಹೇಳಿರುವಂತದ್ದು ನೋಡಬಹುದು, ಬಜೆಟ್ ಅಲ್ಲಿ ನೋ ಚೇಂಜಸ್, ಇದು ಬೆಸ್ಟ್ ಬಜೆಟ್ ಅಂತ ಹೇಳ್ತಾರೆ ಫಾರ್ ಮಾರ್ಕೆಟ್. ಅಂದ್ರೆ ನೋ ಚೇಂಜಸ್ ಅಂತಂದ್ರೆ ಏನು ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಮಾಡಿತ್ತು ಇಂದಿನ ಸರ್ಕಾರ, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಮಾರ್ಕೆಟ್ಗೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಪ್ರಾಬಬಿಲಿಟಿ ಕೂಡ ಅದೇ ಜಾಸ್ತಿ ಇದೆ. ಬಟ್ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು, ಎಸ್ಪೆಷಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಹಾಗೆ ಟ್ಯಾಕ್ಸ್ ಬಗ್ಗೆ ಅವರು ಕೂಡ ಅದೇ ಹೇಳ್ತಿದ್ದಾರೆ ನೋಡಬಹುದು. ಅಪ್ ಟು 12 lakh ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ರೆ ತುಂಬಾ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಆಗ್ಬಹುದು ಅಂತ. ನೋಡೋಣ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಪ್ರಾಬಬಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಮಿಡ್ಲ್ ಕ್ಲಾಸ್ಗೆ ಬೆನಿಫಿಟ್ ಸಿಗಬಹುದು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲ್ಲಿ ಅಂತ ಹೋಪ್ ಇಟ್ಕೊಳ್ಳೋಣ. ಇನ್ ಕೇಸ್ ಅಪ್ ಟು 12 lakh ಸಿಕ್ಕರೆ ಖಂಡಿತ ಅದು ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೂ ಕೂಡ ಹಾಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೂ ಕೂಡ. ಅಂದ್ರೆ ಇದನ್ನ 12 lakh ವರೆಗೂ ಜಾಸ್ತಿ ಮಾಡಿದ್ರೆ ಕನ್ಸಂಪ್ಷನ್ ಎನ್ಕರೇಜ್ ಮಾಡ್ದಂಗ ಆಗುತ್ತೆ. ಅದನ್ನೇ ಇವರು ಕೂಡ ತಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ. ನೋಡೋಣ ಏನೆಲ್ಲ ಹೊಸ ನ್ಯೂಸ್ ಗಳು ಬಜೆಟ್ ಅಲ್ಲಿ ಬರುತ್ತವೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.